ಮಾಮ್, ಇದು ತುಂಬಾ ಟ್ರೆಡಿಷನಲ್ ಆಗಿದೆ ಅಲ್ವಾ? ಎಸ್ ಆನಂದ್, 15-20 ವರ್ಷ ಹಿಂದಕ್ಕೆ ಹೋದಾಗ ಅನ್ನಿಸ್ತಿದೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ಯಪ್ಪ? ಐ ಆಮ್ ಫೈನ್ ಅಂಕಲ್. ಬನ್ನಿ, ಕಾಲ್ ತೊಳ್ಕೊಳ್ಳಿ ಬನ್ನಿ. ಮದುವೆ ಏರ್ಪಾಟು ಕಣ್ಣು ಕುಕ್ಕೋ ಥರ ಇದೆ. ಬಾಳೆ ಕಂಬಗಳು, ಮಾವಿನ ತೋರಣಗಳು, ಹೂವಿನ ಹಾರಗಳು, ಅರಿಶಿನ ಅರಿಯೋದು, ಗೋರಂಟಿ ಸೊಪ್ಪು ರುಬ್ಬೋದು, ಈ ತೆಂಗಿನ ಗರಿ, ಚಪ್ರ, ನಿಮ್ಮ ಮಾತು ಬರಮಾಡ್ಕೊಳ್ಳೋ ರೀತಿ ನೋಡೋಕೆ 2 ಕಣ್ಣು ಸಾಲ್ತಿಲ್ಲ ನನಗೆ. ಹೌದು ಅಂಕಲ್, ಮದ್ವೆನ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ನೀವು ಗ್ರೇಟ್ ಅಂಕಲ್. ಈ ಗ್ರೇಟ್ನೆಸ್ ನಮ್ದಲ್ಲ ಆನಂದು, ಇವೆಂಟ್ ಆರ್ಗನೈಸರ್ದು. ವಾಟ್? ಈವೆಂಟ್ಸ್ ಅಂದರೆ ಪ್ಲಾಸ್ಟಿಕ್ ಹೂಗಳು, ಆರ್ಟಿಫಿಷಿಯಲ್ ನಗು, ಬೇಕಾಬಿಟ್ಟಿ ಖರ್ಚು ಅಂದ್ಕೊಳ್ಳೋ ಈ ಕಾಲದಲ್ಲಿ ಇಷ್ಟು ಪ್ಯಾಷನೆಟ್ ಆಗಿ, ಇಷ್ಟು ಟ್ರೆಡಿಷನಲ್ ಆಗಿ ಮದುವೆ ಮಾಡಿಸೋ ಅದೇನಂಟಿ? ಗಂಡು ಹೆಣ್ಣು ಹಾರ ಬದಲಾಯಿಸ್ಕೊಳ್ಳೋ ವರ್ಮಾಲೆ ಕಾರ್ಯಕ್ರಮ. ಅದರಲ್ಲಿ ವಿಶೇಷ ಏನಿದೆ? ಇದು ಎಲ್ಲಾ ಮದುವೆಗಳಲ್ಲೂ ನಡೆಯೋದೇ ಅಲ್ವಾ? ಆದ್ರೆ ಈ ಮದ್ವೆಯಲ್ಲಿ ವರ್ಮಾಲೆ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರುತ್ತೆ. ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಸೌದತ್ತಿ, ಗೊರವನಹಳ್ಳಿ, ಮೈಸೂರು, ಈ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ದೇವರಿಗೆ ಅಲಂಕಾರ ಮಾಡಿರೋ ಹೂಗಳನ್ನ ವರ್ಮಾಲೆ ನಡೆಯೋ ಟೈಮಲ್ಲಿ ಮುಕ್ಕೋಟಿ ದೇವರುಗಳು ಮೇಲಿಂದ ಆಶೀರ್ವಾದ ಮಾಡ್ತಾ ಇರೋ ಥರ ಗಂಡು ಹೆಣ್ಣಿನ ತಲೆ ಮೇಲೆ ಹೂಮಳೆ ಹಾಗೆ ಸುರಿಸ್ತಾರೆ. ಇದೇ ಈ ಮದ್ವೆ ಸ್ಪೆಷಾಲಿಟಿ. ನೀವೇ ಕಣ್ಣಾರೆ ನೋಡಿ. ರಿಯಲಿ ಗ್ರೇಟ್. ಯಾರು ಆ ಆರ್ಗನೈಸರ್? ಅಭಿರಾಮ್ ಅಂತ, ಸಂಸ್ಕೃತಿ ಈವೆಂಟ್ಸ್ ರಾಮ್ ಮೋಹನ್ ರಾವ್ ಅವರ 2ನೇ ಮಗ. ಓ, ಈಗ ಅವರೆಲ್ಲಿದ್ದಾರೆ? ಇಲ್ಲೇ ಇದಾರಮ್ಮ. ನೈಟ್ ರಿಸೆಪ್ಷನ್ಗೆ ಸ್ಟೇಜ್ ಡೆಕೋರೇಷನ್ ಮಾಡಿಸ್ತಿದ್ದಾರೆ. ಓಹ್, ನಾನು ಅವ್ರನ್ನ ಒಂದ್ಸಲ ನೋಡಬೇಕು. ಬನ್ನಿ ನೋಡಿ. ಇದೆಲ್ಲಾನು ಅವ್ರ ಟೇಸ್ಟೇನಾ? ಹೌದಮ್ಮ, ಇಲ್ಲಿರೋ ಎಲ್ಲ ಡೆಕೋರೇಷನ್ ಅವರೇ ಹೇಳ್ ಮಾಡಿಸಿದ್ದು. ಈಗಲೇ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ಕರ್ಸೋಕಾಗತ್ತಾ? ಬೇಬಿ ಸರ್. ಹಾ, ನೋಡು ಬೇಬಿ. ವಾಟ್? ಇವರ ಬೇಬಿ? ಹೌದು ಮೇಡಮ್, ಇವರೇ. ಅಂಕಲ್ ತರ ಇದ್ದಾರೆ, ಇವ್ರನ್ನ ಬೇಬಿ ಅಂತಿರಲ್ಲ. ಚಿಕ್ಕ ವಯಸ್ಸಲ್ಲಿ ಮುದ್ದಾಗಿದ್ದೆ ಅಂತ ಆ ಹೆಸರಿಟ್ರು. ಈಗಿರ್ತೀನಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ. ಅದಿರ್ಲಿ, ನಿಮ್ ಬಾಸ್ ಎಲ್ಲಿದ್ದಾರೆ? ನಮ್ ಬಾಸ್ ಯಾವತ್ತು ಟಾಪ್. ಮೇಲೆ ನೋಡಿ. Crane down.
ಹೇಳಿ ಸರ್. ಅಭಿರಾಮ್, ಇವರು ವಿಶಾಲಾಕ್ಷಿ ಅವರು, ದೊಡ್ಡ ಬಿಸ್ನೆಸ್ ವುಮನ್. ಅವರ ಮಗ ಆನಂದ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನೀವು ಮಾಡಿರೋ ಈ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮಿಸ್ಟರ್ ಅಭಿ. ಹೊಸ್ಲಲ್ಲಿರೋ ಬಾಳೆ ಕಂಬದಿಂದ ಹಿಡಿದು ಮನೆ ಮುಂದಿರೋ ತೆಂಗಿನ ಚಪ್ರದವರೆಗೂ ನೀವು ಬಳಸಿರೋ ಪ್ರಾಪರ್ಟೀಸ್ ವೆರಿ ಇಂಪ್ರೆಸಿವ್. ಸಾರಿ ಮೇಡಮ್, ಅವು ಪ್ರಾಪರ್ಟೀಸ್ ಅಲ್ಲ, ಮರೆತು ಹೋಗಿರೋ ನಮ್ಮ ಸಂಸ್ಕೃತಿ ಸಂಪ್ರದಾಯದ ನೆನಪುಗಳು. ಪ್ರತಿಯೊಂದಕ್ಕೂ ಒಂದು ಇಂಪಾರ್ಟೆನ್ಸ್ ಅಂತ ಇರುತ್ತೆ. ಹೊಸ್ಲಲ್ಲಿ ಕಟ್ಟಿರೋ ಬಾಳೆ ಕಂಬ ಬರೀ ಅಲಂಕಾರಕ್ಕೋಸ್ಕರ ಕಟ್ಟಿರೋದಲ್ಲ. ಅವತ್ತು ಪಾರ್ವತಿ ದೇವಿ ಈ ಬಾಳೆ ಕಂಬದ ಕೆಳಗೆ ಮಹಾನ್ ವ್ರತ ಮಾಡಿ ಸಾಕ್ಷಾತ್ ಈಶ್ವರನನ್ನೇ ಗಂಡನಾಗಿ ಪಡೆದ್ಲು. ಮಾವಿನ ತೋರಣ ಅಂದಚಂದಕ್ಕಲ್ಲ, ಆ ಎಲೆಯಲ್ಲಿರೋ ಕೆಮಿಕಲ್ಗಳು ಸುಮಾರು ವೈರಸ್ಗಳಿಂದ ಕಾಪಾಡ್ತವೆ. ಅರಿಶಿನ ಹರಿಯೋದು ಅಂದಕ್ಕೋಸ್ಕರ ಅಲ್ಲ, ಆರೋಗ್ಯಕ್ಕೋಸ್ಕರ. ಅರಿಶಿನ ನ್ಯಾಚುರಲ್ ಆಂಟಿಬಯೋಟಿಕ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ರೆಡಿಮೇಡ್ ಗೋರಂಟಿಯಿಂದ ಮೆಹಂದಿ ಹಾಕೊಳ್ಳೋದಕ್ಕಿಂತ ಅವಾಗ ತಾನೇ ಕಲ್ಲಲ್ಲಿ ರುಬ್ಬಿರೋ ಮೆಹಂದಿ ಸೊಪ್ಪು ಹಚ್ಕೊಳ್ಳೋದ್ರಿಂದ ಚರ್ಮಕ್ಕೂ ಮೈಗೂ ತುಂಬಾ ಒಳ್ಳೆಯದು. ಇನ್ನು ತೆಂಗಿನ ಚಪ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಕಾಲದಲ್ಲಿ ಆ ಗರಿನ ಮಾಲೆ ತರ ಹೆಣ್ದು ತಾಳಿಯಾಗಿ ಕಟ್ತಾ ಇದ್ರು. ಆ ಚಪ್ಪರದ ಕೆಳಗಡೆ ಹಾಕಿರೋ ರಂಗೋಲಿನೂ ವಿಶೇಷನೇ. ಆ ರಂಗೋಲಿ ಮೇಲೆ ಪೀಠ ಹಾಕಿ ಗಂಡು ಹೆಣ್ಣನ್ನ ಕೂರಿಸಿ ಮದುವೆ ಮಾಡ್ತಾರೆ. ಅದನ್ನೇ ಸೀತಾಮಾತೆಯ ಮದುವೆ ಚಪ್ರ ಅಂತಾರೆ. ನೀವು ನೋಡೋ ಪ್ರತಿಯೊಂದು ಅಲಂಕಾರದ ಹಿಂದೆನೂ ಒಂದು ಅರ್ಥ ಇದೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಯೋಜನ ಆಗೋದು ತುಂಬಾ ಇದೆ. ಇದು ಬರೀ ಮದುವೆ ಮಂಟಪ ಅಲ್ಲ, ಆ ದೇವರು ನಿಶ್ಚಯಿಸಿರೋ ಮದುವೆನ ನೋಡೋಕೆ ಮುಕ್ಕೋಟಿ ದೇವತೆಗಳ ಮುಂದೆ ನಿಲ್ಲೋ ದೇವಾಲಯ. ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ನಿಮಗಿರೋ ನಾಲೆಡ್ಜ್, ಮದುವೆ ಮೇಲೆ ನಿಮಗಿರೋ ರೆಸ್ಪೆಕ್ಟ್ ನೋಡ್ತಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಅಭಿರಾಮ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮೇಡಮ್. ಬೈ ದ ವೇ, ನಮ್ಮ ಆನಂದ್ಗೂ ಸ್ವಲ್ಪ ದಿನದಲ್ಲೇ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹುಡುಗಿನೂ ನೋಡ್ತಾ ಇದ್ದೀವಿ. ಆ ಮದುವೆಗೆ ನೀವೇ ಎಲ್ಲ ಏರ್ಪಾಟು ಮಾಡಬೇಕು. ಶೋರ್ ಮೇಡಮ್. ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಈ ವಿಶಾಲಾಕ್ಷಿ ಮಗನ ಮದುವೆ ಬಗ್ಗೆ ಜನ 10 ದಿನನಾದರೂ ಮಾತಾಡ್ಕೊಳ್ಬೇಕು. ಆನಂದ್, ಚೆಕ್ ಬುಕ್ ಕೊಡು. ತಗೊಳ್ಳಿ, ಬ್ಲ್ಯಾಂಕ್ ಚೆಕ್. ನಿಮಗಿಷ್ಟ ಬಂದ ಅಮೌಂಟ್ ಬರ್ಕೊಳ್ಳಿ. ಮೊದಲು ನೀವು ವೆಡ್ಡಿಂಗ್ ಡೇಟ್ನ ಫಿಕ್ಸ್ ಮಾಡ್ಕೊಳ್ಳಿ. ನನ್ನ ಕಮಿಟ್ಮೆಂಟ್ ಮನಿ ಜೊತೆ ಅಲ್ಲ, ಮಾತಿನ ಜೊತೆ ಮಾತ್ರ. ವೆರಿ ಗುಡ್ ಅಭಿ. ನಿಮ್ಮ ಕೆಲಸ ಅಷ್ಟೇ ಅಲ್ಲ, ನೀವು ಮಾತಾಡೋ ರೀತಿನೂ ನನಗೆ ಹಿಡಿಸ್ತು. ಟ್ರೆಡಿಷನ್ ವಿತ್ ಡೆಡಿಕೇಶನ್. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ತುಂಬ ಅದೃಷ್ಟ ಮಾಡಿರಬೇಕು. कर दरबारद सुंदरियो ಅವಳೆ ಸಾರಂಗಧರಿಯೋ ಅವಳ ಎಡಹಗಲಲ್ಲಿ ಕೊಡವೋ ಮಿರಿ ಮಿರಿ ಮಿರುಗೋ ಕಂಚುಕವೋ कर दरबारद सुंदरियो ಅವಳೆ ಸಾರಂಗಧರಿಯೋ ಚೋರಿ 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 ಈ ಕಾಡಿಗೆ ಕಣ್ಣಚುಕೋರ್ರೆ कर दरबारद सुंदरियो ಅವಳೆ ಸಾರಂಗಧರಿಯೋ ಅವಳ ಎಡಹಗಲಲ್ಲಿ ಕೊಡವೋ ಚೆನ್ನಾಗಿದ್ದೀರಾ ಮೇಡಮ್? ಫೈನ್ ಸುಮತಿ. ಅದೇ ನೋಡ್ತಿದ್ದೆ. ಆನಂದ ಕೂಡ ನೋಡ್ತಿದ್ದಾನೆ. ಅದನ್ನೂ ನೋಡ್ತಾ ಇದ್ದೀನಿ. ನೋಡಕ್ ಅವಳೆಷ್ಟು ಅಂದವಾಗಿದ್ದಾಳೆ. ಚಂದನದ ಗೊಂಬೆ ತರ ಕಾಣ್ತಾಳೆ.
ಅವಳ ಗಂಡ ಆಗೋನು ಯಾರೇ ಆಗಿದ್ರು ತುಂಬಾ ಅದೃಷ್ಟವಂತ ಅವನು. ಆ ಅದೃಷ್ಟವಂತ ಆನಂದ್ ಯಾಕಾಗ್ಬಾರ್ದು? ಏನ್ ಹೇಳ್ತಾ ಇದ್ದೀರಾ ನೀವು? ಅಂದ ಒಂದಿದ್ರೆ ಸಾಕಾ? ಆಸ್ತಿ ಪಾಸ್ತಿ ಬೇಡ್ವಾ? ಅದು ನಮಗಿದ್ಯಲ್ಲ. ಮತ್ತೆ ಓದು ಬರಹ, ಮನೆ ಕೆಲ್ಸ, ಅಡಿಗೆ ಗಿಡಿಗೆ, ಒಳ್ಳೆ ನಡತೆ ಇದ್ಯೋ ಇಲ್ವೋ ತಿಳ್ಕೊಳ್ಳೋಣ. ವಾಗರ್ಥಾವ ಸಂಪೃಕ್ತೌ ವ್ರಾಗರ್ಥ ಪ್ರತಿಪತ್ತೈ. ದಿನಾ ಮಂತ್ರ ಓದೋ ನಿಮ್ ನಾಲ್ಗೆನೆ ತೊದ್ಲಿದ್ರೆ ಹೇಗೆ? ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ಇನ್ನೂ ಇಲ್ಲೇ ಇದ್ದೀರಾ? ಬೇಗ ಹೋಗಿ, ಬೇಗ ಹೋಗಿ. ಒಂದ್ ನಿಮಿಷ ಇರು. ಬಾಳೆಗೊನೆ ದೊಡ್ಡದಿರ್ಲಿ ಅಂದಿದ್ದೆ, ಇಷ್ಟ್ ಚಿಕ್ಕದ್ ಕಳ್ಸಿದಾನಲ್ಲ, ಇದನ್ ವಾಪಸ್ ಕಳ್ಸಿ, ನಾನ್ ಬೇರೆ ಗೊನೆ ತರಿಸ್ತೀನಿ. ಎಷ್ಟು ಚುರುಕಾಗಿದ್ದಾಳಲ್ವಾ? ಅಂದದಲ್ಲಿ ಅಪ್ಸರೆ. ವಿದ್ಯೆಯಲ್ಲಿ ಸರಸ್ವತಿ. ಕೆಲ್ಸ ಕಾರ್ಯ ಗೊತ್ತು, ಗುಣ ಮರ್ಯಾದೆ ಎಲ್ಲ ಇದೆ. ಇದಕ್ಕಿಂತ ಗುಣಸಂಪತ್ತು ಇನ್ನೇನ್ ಬೇಕು? ಅಂದ್ರೆ ಅವಳೇ ನಿಮ್ ಸೊಸೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ರಾ? ಆಗ್ಬೇಕು ಅಂತಲ್ಲ, ಅವಳೇ ನನ್ನ ಸೊಸೆ ಫಿಕ್ಸ್. ನೀನು ಹೋಗಿ ಅವಳ ಬ್ಯಾಕ್ಗ್ರೌಂಡ್ ಮತ್ತೆ ಬೇರೆ ಡೀಟೇಲ್ಸ್ನ ವಿಚಾರಿಸ್ಕೊಂಡ್ ಬಾ, ಸಂಬಂಧ ಮಾತಾಡೋಣ. ಥಟ್ಟಂತ ವಿಚಾರಿಸ್ಕೊಂಡ್ ಬರ್ತೀನಿ. ಈ ಮದ್ವೆ ಕುದುರಿಸಿದ್ದೆ ನಾನು. ನಮ್ಮ ಆನಂದನ್ ಮದ್ವೆನೂ ನಿಶ್ಚಯ ಮಾಡ್ತೀನಿ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವಳ ಗಂಡ ಆಗೋನು ನನ್ನ ಮಗನೇ ಆಗಿರ್ಬೇಕು. ನಿಮ್ ಮಗ ಬಿಟ್ರೆ ಇನ್ಯಾರಾಗ್ತಾರೆ? ಅಮ್ಮ ಕೈ ಬಿಡು. ಬಂದಾಗಿಂದ ಆ ಕಡೆ ಈ ಕಡೆ ತಿರ್ಗಾಡ್ತಾನೆ ಇದ್ಯಾ. ನಿನ್ನನ್ ಹಿಡಿಯೋದೇ ಕಷ್ಟ ಆಗಿದೆ. ಬಾ ಕೂತ್ಕೋ. ಅಮ್ಮ ಕೂತ್ಕೋ ಕೂತ್ಕೋ. ನಾನಿಲ್ ತಿನ್ಕೊಂಡ್ ಕೂತ್ಕೊಂಡ್ರೆ ಅಲ್ಲಿ ಕೆಲ್ಸ ಯಾರು ಮಾಡ್ತಾರೆ? ಕೆಲ್ಸ ಮಾಡೋಕೆ ಇಲ್ಲಿ ನೀನೊಬ್ಳೇನ ಇರೋದು? ತುಂಬಾ ಜನ ಇದ್ದಾರೆ. ಅಮ್ಮ, ಇದು ನನ್ ಫ್ರೆಂಡ್ ಮದ್ವೆನಮ್ಮ. ನಾನೇ ಮುಂದೆ ನಿಂತು ಎಲ್ಲ ಕೆಲ್ಸ ನೋಡ್ಕೋಬೇಕು. ಇದು ನಿನ್ ಫ್ರೆಂಡ್ ಮದ್ವೆ ಆದ್ರೆ ನೀನು ನನ್ ಮಗಳು. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲಮ್ಮ. ನಾನೀಗ ಚಿಕ್ಕ ಮಗು ಅಲ್ವಲ್ಲ. ನಿನ್ಗೆಷ್ಟೇ ವಯಸ್ಸಾದ್ರೂ ನೀನ್ ಮಾತ್ರ ನನ್ಗೆ ಮಗುನೇ. ಮಗುಗೆ ಅಮ್ಮ ಊಟ ಮಾಡ್ಸೋದು ಈ ಜಗತ್ನಲ್ಲಿ ತುಂಬಾ ಒಳ್ಳೆ ದೃಶ್ಯ. ತಿನ್ನು. ಈಗ ಈ ದೃಶ್ಯ ಕಾವ್ಯನ ಯಾರ್ ನೋಡ್ಬೇಕಮ್ಮ? ಯಾರೋ ನೋಡ್ಲಿ ಅಂತ ತಿನ್ನಿಸ್ತಾ ಇದ್ದೀನಾ? ತರ್ಲೆ ನೀನು. ಆ ಕೈ ತುತ್ತಿಗೂ ಹೊಡಿಯೋದಕ್ಕೂ ಕಾಂಬಿನೇಷನ್. ಜಿಮಿಜಿ ಪೆಲ್ಲಿಡ್ತಾ ಇದೀಯಾ? ಯಾರು ಡಿಸ್ಟರ್ಬ್ ಮಾಡ್ದಂಗೆ ನೋಡ್ಕೊಳ್ಳಿ. ಯಾವ ಮೂಮೆಂಟು ಮಿಸ್ ಆಗಬಾರ್ದು. ಆಮೇಲೆ ಆ ಫ್ಲೈ ಕ್ಯಾಮರಾ ನನಗೆ ಡೆಮೋ ಬೇಕು. ಹಾಗೇನೆ ಈವ್ನಿಂಗ್ ಆಗೋಷ್ಟರಲ್ಲಿ ಎಲ್ಲನೂ ಸೆಟ್ ಆಗಿರುತ್ತೆ. ಎಲ್ಲೋ ಬಿದ್ದೋಗಿದೆ. ಹೌದಾ? ಏನಯ್ಯ ವೆಂಕಟೇಶ, ಸಾರ್ ಚೈನ್ ಬಿದ್ದೋಗಿದೆಯಂತೆ. ಎಲ್ಲಾದ್ರೂ ಬಿದ್ದಿದೆಯಾ ನೋಡು. ಏ ಮಹೇಶ, ನೀನ್ ಕೂಡ ಹುಡುಕು. ಸರ್ 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 ನಮ್ಮವರೆಲ್ಲ ಹುಡುಕ್ತಾ ಇದ್ದಾರೆ ಸರ್. ಹೇಗ್ ಮಿಸ್ ಮಾಡ್ಕೊಂಡೆ? ಹೋಗಿದ್ದು ಚೈನ್ ಅಲ್ವಾ ಸರ್? ಯಾಕೆಷ್ಟು ವರಿ ಮಾಡ್ತಾ ಇದ್ದೀರಾ? ಅದು ಬರೀ ಚೈನ್ ಅಲ್ಲ, ನನ್ನ ವೈಫ್ ನನಗೆ ಕೊಟ್ಟಿರೋ ಗಿಫ್ಟ್.
ವಸು ಊಟ ಮಾಡದ್ಲಾ? ಹಾ, ಅವಳೆಲ್ಲಿ ತಿಂತಾಳೆ? ನಾನೇ ತಿನ್ಸೋವರೆಗೂ ಅವಳು ತಿನ್ಲಿಲ್ಲ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ನೀವು? ನನ್ನ ಹೆಸರು ವಿಶಾಲಾಕ್ಷಿ. ಆನಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಮ್ದೇ. ನಿಮ್ಮಂತ ದೊಡ್ಡವರು ಎದುರಿಗೆ ಬಂದು ನಮ್ಮನ್ನ ಮಾತಾಡ್ಸಿದ್ದು ತುಂಬಾ ಸಂತೋಷ ಆಯ್ತು. ಆ ಕಡೆ ಸೂಟ್ ಹಾಕೊಂಡೊಬ್ಬ ಹುಡುಗ ನಿಂತಿದ್ದಾನಲ್ಲ, ಅವನು ಹೇಗಿದ್ದಾನೆ? ತುಂಬಾ ಚೆನ್ನಾಗಿದ್ದಾನೆ. ಚೆನ್ನಾಗೇ ಇರ್ತಾನೆ. ಯಾಕೆ ಅಂದರೆ ಅವನು ನನ್ನ ಮಗ. ಹೆಸರು ಆನಂದ್. ನಮ್ಮ ಇಂಡಸ್ಟ್ರೀಸ್ಗೆ ಮುಂದೆ ಅವನೇ ಚೇರ್ಮನ್. ಅವನಿಗೆ ಮದುವೆ ಸಂಬಂಧ ನೋಡ್ತಾ ಇದ್ದೀವಿ. ತುಂಬ ಜನ ಹುಡುಗಿರನ್ನ ನೋಡಿದ್ವಿ. ಅವನಿಗೆ ಯಾರೂ ಹಿಡಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೂ ಹಿಡಿಸ್ತಾ ಇಲ್ಲ. ಇವತ್ತು ಒಂದು ಹುಡುಗಿನ ನೋಡಿದೆ. ನಮ್ಮ ಹುಡುಗನಿಗೆ ತುಂಬಾನೇ ಇಷ್ಟ ಆದ್ಲು. ನನಗಂತೂ ಇನ್ನೂ ಜಾಸ್ತಿ ಇಷ್ಟ ಆದ್ಲು. ನೋಡಿದ ಕೂಡಲೇ ಅವಳೇ ನನ್ನ ಸೊಸೆ ಅಂತ ಫಿಕ್ಸ್ ಆಗ್ಬಿಟ್ಟೆ. ಯಾರಮ್ಮ ಅದೃಷ್ಟವಂತೆ? ಇನ್ಯಾರು? ನಿಮ್ಮ ಮಗಳು ವಸುಂಧರಾ. ನಮ್ಮ ಮಗಳ? ಹೌದು. ನಿಮ್ಮ ಮಗಳನ್ನ ನನ್ನ ಸೊಸೆ ಮಾಡ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಸಂಬಂಧ ಮಾತಾಡ್ತಿದ್ದೀನಿ. ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಅಲ್ಲ, ಅದು ನಿಮಗೆ ನಮ್ಮ ಬಗ್ಗೆ. ನಿಮ್ಮ ಮಗಳನ್ನ ನೋಡಿದೆ. ನಿಮಗೂ ನಿಮ್ಮ ಮಗಳಿಗೂ ಇರೋ ಬಾಂಡಿಂಗ್ನೂ ನೋಡಿದೆ. ನೀವು ಅವಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ. ಅದಲ್ಲಮ್ಮ, ನೀವು ಮಿಡಲ್ ಕ್ಲಾಸ್ ಅವರು ಅಂತೀರಾ. ಏನು ಪರವಾಗಿಲ್ಲ. ನಮಗೆ ಆಸ್ತಿ ಪಾಸ್ತಿ ಮೇಲೆ ಆಸೆ ಇಲ್ಲ. ಅಯ್ಯೋ, ಆಸ್ತಿ ಬಗ್ಗೆ ಅಲ್ಲ ಅಮ್ಮ, ಅದು ವರದಕ್ಷಿಣೆ ಕೇಳ್ತೀವಿ ಅಂತೇನಾದರೂ ಅನ್ಕೊಂಡಿದ್ದೀರಾ? ನಿಮ್ಮ ಮಗಳೇ ನಮಗೆ ದೊಡ್ಡ ಸಂಪತ್ತು. ನಿಮ್ಮ ಮಗಳನ್ನ ನೀವು ಹೇಗೆ ಬೆಳೆಸಿದಿರೋ ನಾನು ನನ್ನ ಮಗನ್ನ ಹಾಗೇ ಬೆಳೆಸಿದ್ದೀನಿ. ಇಬ್ಬರಿಗೂ ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ, ಅದ್ರ ಬಗ್ಗೆ ಅಲ್ಲ ಅಮ್ಮ. ವಸುಗೆ ನಿಮ್ಮ ಮಗಳಿಗೆ ನಮ್ಮ ಹುಡುಗ ಹಿಡಿಸ್ತಾನೋ ಇಲ್ವೋ ಅಂತ ಅಲ್ವಾ? ನಿಮಗೆ ಹಿಡಿಸ್ತಾ ತಾನೆ? ಈ ಮದುವೆ ನಿಮಗಿಷ್ಟ ತಾನೆ? ಅದು ಇನ್ನೇನು ಮಾತಾಡಬೇಡಿ. ನಿಮಗಿಷ್ಟ ಆದರೆ ನಿಮ್ಮ ಮಗಳು ಇಷ್ಟಪಡ್ತಾಳೆ. ಅವಳ ಜೊತೆ ನಾನು ಮಾತಾಡ್ತೀನಿ. ಸರ್, ಚೈನ್ ಎಲ್ಲೂ ಹೋಗೋದಿಲ್ಲ ಸರ್. ನಮ್ಮವರೆಲ್ಲ ಒಂದು ಮೂಲೆನೂ ಬಿಡದೆ ಹುಡುಕ್ತಾ ಇದ್ದಾರೆ ಸರ್. ಖಂಡಿತ ಸಿಗುತ್ತೆ ಸರ್. ಮೇಡಮ್ ಅವ್ರ ಗಿಫ್ಟು ಮತ್ತೆ ಸಿಗುತ್ತೆ ಸರ್. ಸಿಗಲೇಬೇಕು ಬೇಬಿ. ಅವಳ ಗಿಫ್ಟ್ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಅದನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಅದು ನನ್ನ ಲೈಫ್. ನಿಮ್ಗೆ ಇಷ್ಟ ಆಗಿರೋದು ಎಲ್ಲೂ ಹೋಗಲ್ಲ ಸರ್. ಖಂಡಿತ ಅದು ನಿಮ್ಮ ಜೊತೆನೇ ಇರುತ್ತೆ. ಜಿಂಕೆ ಮರಿ ಥರ ಅತ್ತ ಇತ್ತ ಓಡಾಡ್ತಾನೆ ಇದೆಯಾ? ಸ್ವಲ್ಪ ಹೊತ್ತು ಸುಧಾರಿಸ್ಕೊ. ನೀವು ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಆದರೆ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹತ್ರ 2 ಒಳ್ಳೆ ವಿಷಯಗಳನ್ನು ಮಾತಾಡಬೇಕು. ನನ್ನ ಹತ್ರ ಏನು ಮಾತಾಡಬೇಕು? ನನ್ನ ಹೆಸರು ವಿಶಾಲಾಕ್ಷಿ. ಆನಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎಲ್ಲ ನಮ್ಮದೇ. ನನಗಿರೋ ಒಬ್ಬನೇ ಮಗ ಆನಂದ್. ನಮ್ಮ ಇಂಡಸ್ಟ್ರೀಸ್ಗೆ ಮುಂದೆ ಆಗೋ ಚೇರ್ಮನ್. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಹೇಳ್ತೀನಿ. ಮೊದಲು ನಮ್ಮ ಆನಂದನ ನೋಡು. ಆನಂದ್, ಆನಂದ್, ಇವಳು ವಸುಂಧರಾ. ಹಾಯ್. ನಮಸ್ಕಾರ. ಇವನು ನನ್ನ ಮಾತು ಮೀರೋದೇ ಇಲ್ಲ. ಆದರೆ ಒಂದು ಕಂಡೀಷನ್ ಹಾಕಿದ್ದಾನೆ. ಮದುವೆ ಆಗೋವರೆಗೂ ನಿನ್ನ ಮಾತು ಕೇಳ್ತೀನಮ್ಮ. ಆಫ್ಟರ್ ಮ್ಯಾರೇಜ್ ನನ್ನ ವೈಫ್ ಹೇಳಿದ ಮಾತನ್ನೇ ಕೇಳ್ತೀನಿ ಅಂತ. ತಾನು ಹೇಳೋ ಹಾಗೆ ಕೇಳೋ ಗಂಡ ಸಿಗೋದು ಆ ಹೆಂಡತಿ ಅದೃಷ್ಟ. ಎಷ್ಟು ಜನ ಹೆಣ್ಮಕ್ಳಿಗೆ ಆ ಅದೃಷ್ಟ ಇರುತ್ತೆ ಹೇಳು? ನಿಜ ಹೇಳ, ನಾನು ಆನಂದ್ ಜಸ್ಟ್ ವಿಶ್ ಮಾಡಿ ಹೋಗೋಣ ಅಂತ ಈ ಮದುವೆಗೆ ಬಂದ್ವಿ. ನಮ್ಮಿಬ್ರ ಶೆಡ್ಯೂಲ್ ಯಾವಾಗಲೂ ತುಂಬ ಬ್ಯುಸಿ ಇರುತ್ತೆ. ಆದರೆ 2 ಅವರ್ಸಿಂದ
ಇಲ್ಲಿಂದ ಕದಲಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನೀನು. ನಾನು ನಾವು ಬಂದಾಗಿಂದ ನಿನ್ನನ್ನೇ ನೋಡ್ತಾ ಇದ್ದೀವಿ. ನೀವೇನ್ ಹೇಳ್ತಿದ್ದೀರಾ? ಅರ್ಥ ಆಗ್ಲಿಲ್ವಾ? ಈ ವಿಶಾಲಾಕ್ಷಿ ಭಾವಿ ಸೊಸೆಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸು ನಿನ್ನಲ್ಲಿದೆ. ಇದನ್ನ ನಮ್ಮ ಅತ್ತೆಯವರು ನನಗೆ ಕೊಟ್ಟಿದ್ರು. ನಾನು ನನ್ನ ಸೊಸೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಾನು ನಿನಗೆ ಅತ್ತೆ ಅನ್ಕೋ. ಮೇಡಮ್, ಒಂದು ನಿಮಿಷ ಈ ಕಡೆ ಬರ್ತೀರಾ? ಇರು ಸುಮತಿ, ನನ್ನ ಸೊಸೆ ಆಗೋಳ ಜೊತೆ ಮಾತಾಡ್ತಿದ್ದೀನಿ. ಅದು ಹಾಗಲ್ಲ ಮೇಡಮ್. ಅಯ್ಯೋ, ಇರು ಅಂದೆ ತಾನೆ. ನೀನಿನ್ನೇನೂ ಯೋಚನೆ ಮಾಡಬೇಡಮ್ಮ. ಎಲ್ಲ ಯೋಚನೆ ಮಾಡೋದಕ್ಕೆ ದೊಡ್ಡವರು ನಾವಿದ್ದೀವಿ. ಅಮ್ಮ ಅಮ್ಮ, ಅಮ್ಮ, ನಾನು ನನ್ನ ಫ್ರೆಂಡ್ಸು ಕಳ್ಳ ಪೊಲೀಸ್ ಆಡ್ತಿದ್ದೀವಿ. ಬಚ್ಚಿಟ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಳ್ಳೆ ಜಾಗ ತೋರ್ಸಮ್ಮ. ಅಲ್ಲಿ ನೋಡು, ಅಲ್ಲಿ ಹೋಗಿ ಬಚ್ಚಿಟ್ಕೋ. ರಾಕಿ, ನಿಧಾನಕ್ಕೆ ಹೋಗು, ಬೀಳ್ತೀಯಾ? ಆ ವಿಷಯನೇ ಆವಾಗ್ಲಿಂದ ನಿಮಗೆ ಹೇಳಬೇಕು ಅಂದ್ಕೊಂಡೆ ಮೇಡಮ್. ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ, ಒಬ್ಬ ಮಗನೂ ಇದ್ದಾನೆ. ಇನ್ನೊಂದು ವಿಷಯ, ಅವಳು ಗಂಡನ್ ಬಿಟ್ಟಿದ್ದಾಳೆ. ಇಬ್ರು ಡೈವರ್ಸ್ ತಗೊಂಡಿದ್ದಾರೆ. ಏಯ್, ಆ ರಿಂಗ್ ವಾಪಸ್ ಕೊಡು. ಎಷ್ಟು ಧೈರ್ಯ ಇದ್ರೆ ಇನ್ನೂ ನನ್ನ ಮುಂದೆ ನಿಂತ್ಕೊಂಡಿದ್ಯಾ? ಹೋಗಿ ಆ ಕಡೆ.